ಹರೇ ಕೃಷ್ಣ. ಕೃಷ್ಣವಾಣಿಗೆ ಸ್ವಾಗತ. ಭಗವದ್ಗೀತೆ ಶುರು ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತಾ ಯಥಾರೂಪ ಬರೆದಿರೋರು ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ, ಸಂಸ್ಥಾಪನಾಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ಅಧ್ಯಾಯ 1, ಶ್ಲೋಕ 32ರಿಂದ 35. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನ ವಾ ಏಷ ಮರ್ಥೆ ಕಾಂಕ್ಷತಂ ನೋ ರಾಜ್ಯಂ ಭೋಗಃ ಸುಖಾನಿ ಚ ತ ಇಮೇ ಅವಸ್ಥಿತ ಯುದ್ಧೇ ಪ್ರಾಣಂಸ್ತ್ಯ ತ್ಯಕ್ತತ್ವ ಧನಾನಿ ಚ ಆಚಾರ್ಯಃ ಪಿತರಃ ಪುತ್ರಸ್ತಥೈವ ಚ ಪಿತಾಮಹಃ ಮಾತುಲಃ ಶ್ವಶೂರಃ ಪೌತ್ರಃ ಶ್ಯಾಲಃ ಸಂಬಂಧಾನಿಸ್ತದಃ ಏತನ್ನ ಹಂತುಮಿಚ್ಛಾಮಿ ಘ್ನತೋ ಆಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತುಃ ಕಿಂ ನು ಮಹೀಕೃತೆ ನಿಹತ್ಯ ಧಾತ್ರಾರಾಷ್ಟ್ರಾನ್ ಕಾ ಪ್ರೀತಿಃ ಸ್ಯಾತ್ ತಜ ಜನಾರ್ದನಃ. ಅನುವಾದ: ಹೇ ಗೋವಿಂದ, ಯಾರಿಗೋಸ್ಕರ ನಾವು ರಾಜ್ಯವನ್ನು, ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೇವೆಯೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ? ಸೊ ಇಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಕೇಳ್ತಾ ಇದ್ದಾನೆ, ಗೋವಿಂದ, ನಾವು ಯಾರಿಗೋಸ್ಕರ ನಾವು ರಾಜ್ಯವನ್ನು ಗೆಲ್ಲಬೇಕು ಅಥವಾ ಆಸ್ತಿಯನ್ನು ಮಾಡಬೇಕು, ಐಶ್ವರ್ಯವನ್ನು ಪಡಿಬೇಕು ಅಂತ ಅಂದ್ಕೊಳ್ತೀವೋ ಅವರೇ ನಮ್ಮ ಎದುರುಗಡೆ ಬಂದು ಯುದ್ಧಕ್ಕೆ ನಿಂತಿದ್ದಾರೆ ಅಂದಾಗ ನಾನು ಈ ಯುದ್ಧ ಮಾಡಿದರೂ ಏನು ಪ್ರಯೋಜನ ಸಿಗುತ್ತೆ ನನಗೆ ಅಂತ ಕೇಳ್ತಾ ಇದ್ದಾನೆ. ಹೇ ಮಧುಸೂದನ, ಆಚಾರ್ಯರು, ಪಿತರು, ಪುತ್ರರು, ಪಿತಾಮಹರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಮೈದುಂದಿರು, ಇತರರು, ಬಂಧುಗಳು ತಮ್ಮ ಜೀವನವನ್ನು, ಧನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ. ಅವರು ನನ್ನನ್ನು ಕೊಲ್ಲಬಹುದು, ಆದರೂ ಅವರನ್ನು ಕೊಲ್ಲಲು ನಾನೇಕೆ ಅಪೇಕ್ಷಿಸಬೇಕು? ಹೇ ಜನಾರ್ದನ, ಈ ಭೂಮಿಯ ಮಾತಿರಲಿ, 3 ಲೋಕಗಳನ್ನು ನನಗೆ ಕೊಡುವುದಾದರೂ ನಾನು ಇವರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ. ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದೀತು ಅಂಥೇಳಿ ಇಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಕೇಳ್ತಾ ಇದ್ದಾನೆ. ನನ್ನ ಸ್ವಂತದವ್ರನ್ನೇ ನಾನು ಸಾಯಿಸ್ಬಿಟ್ಟು ಪಡೆಯುವಂಥ ವಿಜಯ ನನಗೆ ಏನಕ್ಕೆ ಉಪಯೋಗ ಅಂತ ಕೇಳ್ದ. ನೆಕ್ಸ್ಟು, ಇಷ್ಟೆಲ್ಲ ಜನ ಅವರೆಲ್ಲ ಅಂತಸ್ತು ಆಸ್ತಿನ ಬಿಟ್ಟು ನನ್ನನ್ನು ಕೊಲ್ಲಿಕ್ಕೆ ಬಂದಿದ್ದಾರೆ. ಆದರೆ ನಾನು ಯಾಕೆ ಅವ್ರನ್ನ ಕೊಲ್ಲಬೇಕು ಅಂತ ನಾನು ಯಾಕೆ ಅಪೇಕ್ಷೆ ಪಡಬೇಕು? ನನಗೆ ಈ ಭೂಮಿ ಅಷ್ಟೇ ಅಲ್ಲ, ಇವಾಗ ಅವ್ರು ಯುದ್ಧ ಮಾಡ್ತಾ ಇರೋದು ಭೂಮಿಗೋಸ್ಕರ. ಈ ಭೂಮಿ ಅಷ್ಟೇ ಅಲ್ಲ, ನನಗೆ 3 ಲೋಕವನ್ನೇ ಕೊಡ್ತೀನಿ ಅಂದರೂ ನನಗೆ ಯುದ್ಧ ಮಾಡೋ ಯಾವುದೇ ಅಪೇಕ್ಷೆ ಇಲ್ಲ. ನಾನು ಯುದ್ಧ ಮಾಡಲಿಕ್ಕೆ ಸಿದ್ಧನೂ ಕೂಡ ಅಲ್ಲದೆ ಧೃತರಾಷ್ಟ್ರನ ಮಕ್ಕಳನ್ನು ನಾನು ಯಾಕೆ ಸಾಯಿಸಬೇಕು ಅಂತ ಅರ್ಜುನ ಶ್ರೀಕೃಷ್ಣನಿಗೆ ಕೇಳ್ತಾ ಇದ್ದಾನೆ. ಭಾವಾರ್ಥ: ಕೃಷ್ಣನು ಗೋವುಗಳು ಮತ್ತು ಇಂದ್ರಿಯಗಳ ಎಲ್ಲ ಸಂತೋಷಗಳಿಗೆ ಕಾರಣನಾದವನು. ಇದರಿಂದಲೇ ಅರ್ಜುನನು ಶ್ರೀಕೃಷ್ಣನನ್ನು ಗೋವಿಂದ ಎಂದು ಕರೆದಿದ್ದು. ಈ ಮುಖ್ಯವಾದ ಪದವನ್ನು ಬಳಸಿ ತನ್ನ ಇಂದ್ರಿಯಗಳಿಗೆ ಯಾವುದು ತೃಪ್ತಿಯನ್ನು ಕೊಡಬಲ್ಲದು ಎನ್ನುವುದನ್ನು ಕೃಷ್ಣನು ಅರ್ಥ ಮಾಡಿಕೊಳ್ಳಬೇಕು ಎಂದು ಅರ್ಜುನನು ಸೂಚಿಸುತ್ತಾನೆ. ಸೊ ಇಲ್ಲಿ ಅರ್ಜುನ ಗೋವಿಂದ ಅಂತ ಕರೆದಿದ್ದಾನೆ. ಯಾಕೆ ಗೋವಿಂದ ಅಂತ ಕರೆದಿದ್ದಾನೆ ಅಂತಂದರೆ, ಶ್ರೀಕೃಷ್ಣ ಗೋವುಗಳಿಗೆ ಮತ್ತು ಇಂದ್ರಿಯಗಳಿಗೆ ಸಂತೋಷವನ್ನು ತರೋದ್ರಿಂದ ಅವನಿಗೆ ಗೋವಿಂದ ಅಂತ ಕರೀತಾರೆ. ಹಾಗಾಗಿ ನಿನಗೆ ನನ್ನ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು ಗೊತ್ತು, ಮತ್ತು ನನ್ನ ಮನಸ್ಸಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತು. ನನಗೆ ತೃಪ್ತಿ ಆಗುವಂತಹ ಕೆಲಸ ಯಾವುದು ಅನ್ನೋದು ನಿನಗೆ ಗೊತ್ತಿದ ಮೇಲೆ ನೀನು ಯಾಕೆ ಅದನ್ನು ಅರ್ಥ ಮಾಡ್ಕೊತಿಲ್ಲ ಅಂಥೇಳಿ ಅರ್ಜುನ ಕೇಳ್ತಾ ಇದ್ದಾನೆ. ಸೊ ಆದರೆ ಗೋವಿಂದನು ಇರುವುದು ನಮ್ಮ ಇಂದ್ರಿಯಗಳನ್ನು ತೃಪ್ತಿಗೊಳಿಸುವುದಕ್ಕಲ್ಲ. ನಾವು ಗೋವಿಂದನ ಇಂದ್ರಿಯಗಳನ್ನು ತೃಪ್ತಿಗೊಳಿಸಲು ಪ್ರಯತ್ನಿಸಿದರೆ ನಮ್ಮ ಪ್ರಯತ್ನವಿಲ್ಲದೆಯೇ ನಮ್ಮ ಇಂದ್ರಿಯಗಳು ತೃಪ್ತಿ ಹೊಂದುತ್ತವೆ. ಸೊ ನಿನ್ನ ಇಂದ್ರಿಯ ತೃಪ್ತಿಗೊಳಿಸೋದು ಹೇಗೆ ಅನ್ನೋದನ್ನು ಕೃಷ್ಣನ ಹತ್ರ ಕೇಳ್ತಿದ್ದಾನೆ. ಆದರೆ ನಿಜವಾಗ್ಲೂ ಇಂದ್ರಿಯ ತೃಪ್ತಿ ಅನ್ನೋದು ಯಾವಾಗ ಅಂತಂದರೆ ಗೋವಿಂದನ ಇಂದ್ರಿಯಗಳನ್ನು ನಾವು ತೃಪ್ತಿಗೊಳಿಸಿದಾಗ. ಸೊ ಹೇಗೆ ಗೋವಿಂದನ ಇಂದ್ರಿಯಗಳನ್ನು ತೃಪ್ತಿಗೊಳಿಸೋದು ಅಂತಂದರೆ, 64 ಗುಣಗಳಿದ್ದಾವೆ ಆ ಇಂದ್ರಿಯಗಳನ್ನು ತೃಪ್ತಿಗೊಳಿಸ್ಲಿಕ್ಕೆ. ಆದರೆ ಅದರಲ್ಲಿ 5 ತುಂಬ ಇಂಪಾರ್ಟೆಂಟ್. ಒಂದು ಶ್ರವಣ, ಅಂದರೆ ಲಿಸನಿಂಗ್,
ಭಗವದ್ಗೀತೆ ಓದೋದಿರ್ಬೋದು, ಕೃಷ್ಣನ ಲೀಲೆಗಳನ್ನ ತಿಳ್ಕೊಳ್ಳೋದಿರ್ಬೋದು, ಕಥೆಗಳನ್ನು ಕೇಳೋದಿರ್ಬೋದು, ಅದರಿಂದ ನಮಗೆ ನಾವು ಇಂದ್ರಿಯ ತೃಪ್ತಿ ಮಾಡ್ಬೋದು. ಎರಡನೇದು ಜಪ, ಚಾಂಟಿಂಗ್ ಅಂದರೆ ಹರೇ ಕೃಷ್ಣ ಮಹಾಮಂತ್ರನ 108 ಸಾರಿ ಒಂದು ದಿವಸಕ್ಕೆ 16 ಸರಿ ಜಪ ಮಾಡಿದರೆ ಶ್ರೀಕೃಷ್ಣನಿಗೆ ತೃಪ್ತಿ ಆಗುತ್ತೆ. ಮೂರನೇದು ಭಕ್ತರ ಸಂಘ, ಯಾರು ಕೃಷ್ಣನ ಪ್ರೀತಿಸ್ತಾರೆ ಅಂಥವರ ಸಂಘ ಮಾಡೋದ್ರಿಂದ ಅವನಿಗೆ ತೃಪ್ತಿ ಆಗುತ್ತೆ. ಹಾಗಂತೇಳಿ ನಾವು 24 ಗಂಟೆ ದಾಸರ ಜೊತೆಗೆ ಇರೋದು ಅಂತಲ್ಲ. ಅಟ್ಲೀಸ್ಟ್ ನಾವು ದೇವಸ್ಥಾನಕ್ಕೆ ಹೋದಾಗ ಅವರು ಹೇಗೆ ಕೃಷ್ಣನನ್ನು ಅಲಂಕರಿಸಿದ್ದಾರೆ, ಅವರು ಹೇಗೆ ಚಾಂಟ್ ಮಾಡ್ತಾ ಇದ್ದಾರೆ, ಕೀರ್ತನೆಯನ್ನು ಹೇಗೆ ಮಾಡ್ತಿದ್ದಾರೆ, ಅದನ್ನೆಲ್ಲ ನೋಡಿದಾಗ ಅವ್ರ ಜೊತೆಗೆ ನಾವು ಬೆರೆತಾಗ ಇಂದ್ರಿಯ ತೃಪ್ತಿ ಆಗುತ್ತೆ. ನಾಲ್ಕನೇದು ಮೂರ್ತಿ ಪೂಜೆ. ಎಷ್ಟೊಂದು ಜನ ದೇವ್ರನ್ನ ನಂಬಲ್ಲ, ಆದರೆ ಎನರ್ಜಿ ಇದೆ ಅಂತ ಹೇಳ್ತಾರೆ. ಇನ್ನೊಂದು ಸರಿ ದೇವ್ರನ್ನ ನಂಬ್ತಾರೆ, ಆದರೆ ಮೂರ್ತಿಗೆ ಜೀವ ಇದೆ ಅಂತ ನಂಬೋದಿಲ್ಲ. ಆದರೆ ನಾವು ಭಗವಂತನ ಇಂದ್ರಿಯಗಳನ್ನು ತೃಪ್ತಿಗೊಳಿಸ್ಬೇಕು ಅಂತಂದರೆ ಫಸ್ಟು ನಾವು ಮೂರ್ತಿಯಲ್ಲಿ ಜೀವ ಇದೆ ಅಂತ ಫಸ್ಟು ನಾವು ಅದನ್ನು ನಂಬಬೇಕು. ಆವಾಗ ಮಾತ್ರ ನಾವು ಅದನ್ನು ಪೂಜೆ ಮಾಡಲಿಕ್ಕೆ ಸಾಧ್ಯ. ನಾಲ್ಕನೇದು. ಐದನೇದು ಬಂದು ಕೃಷ್ಣನ ಪವಿತ್ರ ಸ್ಥಳದಲ್ಲಿ ನಾವಿರಬೇಕು, ಅಂದರೆ ಮಥುರಾ ನಿವಾಸಿ ಅಂತ ಹೇಳ್ತೀವಿ. ಹಾಗಂತೇಳಿ ಬೃಂದಾವನಕ್ಕೆ ಹೋಗಿ ಕೂತ್ಕೊಳ್ಳೋದು ಅಂತಲ್ಲ. ಸೊ ಕೃಷ್ಣ ಎಲ್ಲ ಕಡೆಗೂ ಇದ್ದಾನೆ, ಅವನಿಲ್ಲದೆ ಇರೋಂತಹ ಜಾಗನೇ ಇಲ್ಲ. ಇವನ್ ನಾವು ನಮ್ಮ ಮನೆಯನ್ನೇ ಮಥುರಾ ನಿವಾಸಿಯಾಗಿ ಮಾಡ್ಬೋದು. ಸೊ ನಮ್ಮ ಮನೆಯಲ್ಲಿ ಒಂದು ದೇವ್ರ ಮನೆ ಇಟ್ಕೊಂಡು ಅಲ್ಲಿ ಪ್ರತಿ ದಿವಸ ಪೂಜೆ ಮಾಡೋದು, ನೈವೇದ್ಯ ಇಡೋದು, ಮತ್ತು ಅವ್ನಿಗೇನು ಇಷ್ಟನೋ ಅದನ್ನು ಮಾಡೋದ್ರಿಂದ ಕೂಡ ಇಂದ್ರಿಯ ತೃಪ್ತಿ ಆಗುತ್ತೆ. ಹಾಗಾಗಿ ಈ 5 ಶ್ರವಣ, ಜಪ, ಭಕ್ತರ ಸಂಘ, ಮೂರ್ತಿ ಪೂಜೆ, ಕೃಷ್ಣನ ಪವಿತ್ರ ಸ್ಥಳ ವಾಸಿ, ಈ 5 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ 5ನ್ನು ಮಾಡಿದರೆ ಗೋವಿಂದ ತೃಪ್ತಿ ಆಗ್ತಾನೆ. ಸೊ ಅವನು ತೃಪ್ತಿ ಆದರೆ ನೀನು ಕೇಳದೆ ನಿನಗೇನು ಬೇಕೋ ಅದು ಸಿಗುತ್ತೆ. ನಾವು ಗೋವಿಂದನ ಇಂದ್ರಿಯಗಳನ್ನು ತೃಪ್ತಿಗೊಳಿಸಲು ಪ್ರಯತ್ನಿಸಿದರೆ ನಾವು ಪ್ರಯತ್ನವಿಲ್ಲದೆಯೇ ನಮ್ಮ ಇಂದ್ರಿಯಗಳು ತೃಪ್ತಿ ಹೊಂದುತ್ತದೆ. ಪ್ರಾಪಂಚಿಕವಾಗಿ ಪ್ರತಿಯೊಬ್ಬನು ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಬಯಸುತ್ತಾನೆ ಮತ್ತು ತನ್ನ ಅಪ್ಪಣೆಯಂತೆ ದೇವರು ಆ ತೃಪ್ತಿಯನ್ನು ಎಲ್ಲವನ್ನೂ ಒದಗಿಸಬೇಕು ಎಂದು ಬಯಸುತ್ತಾನೆ. ದೇವರು ಜೀವಿಗಳ ಯೋಗ್ಯತೆಗಳಿಗೆ ಅನುಗುಣವಾಗಿ ಅವರ ಇಂದ್ರಿಯಗಳಿಗೆ ತೃಪ್ತಿ ಕೊಡುತ್ತಾನೆ. ಸೊ ನಾವು ಯೂಶಲಿ ನಾವೇನು ಅನ್ಕೊತೀವಿ, ನಮ್ಗೆ ಇವಾಗೇನೋ ಒಂದು ಬೇಕು, ನಾವು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು, ಅಥವಾ ನನ್ನ ಹಸ್ಬೆಂಡ್ಗೆ ಒಳ್ಳೆ ಪ್ರಮೋಷನ್ ಬರಬೇಕು, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು ಅಂಥೇಳಿ ನಾವು ದೇವ್ರ ಹತ್ರ ಹೋಗಿ ಕೇಳ್ಕೊಳ್ಳುವಾಗ ನಾವು ಅವನಿಗೆ ಇವನ್ ತಾಕೀತು ಕೂಡ ಮಾಡ್ತೀವಿ, ನೀನು ಇದನ್ನೆಲ್ಲ ನನಗೆ ಮಾಡಲೇಬೇಕು ಅಂಥೇಳಿ ತಾಕೀತು ಕೂಡ ಮಾಡ್ತೀವಿ. ಸೊ ಹಾಗೆ ಮಾಡಿದರೂ ಕೂಡ ಯೋಗ್ಯತೆಗೆ ಅನುಗುಣವಾಗಿ ಶ್ರೀಕೃಷ್ಣ ನಮಗೆ ಏನು ಸಿಗಬೇಕೋ ಅದನ್ನು ಕೊಡ್ತಾನೆ. ಆದರೆ ಯಾರೇ ಆಗಲಿ ಇದರ ವಿರುದ್ಧವಾದ ದಾರಿಯನ್ನು ಹಿಡಿದರೆ, ಎಂದರೆ ತನ್ನ ಇಂದ್ರಿಯಗಳ ತೃಪ್ತಿಯನ್ನು ಬಯಸದೆ ಗೋವಿಂದನ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಪ್ರಯತ್ನಿಸಿದರೆ ಆಗ ಗೋವಿಂದನ ಕೃಪೆಯಿಂದ ಜೀವಿಯ ಎಲ್ಲ ಬಯಕೆಗಳು ಈಡೇರುತ್ತವೆ. ಸೊ ನಾವೆಷ್ಟೇ ಡಿಮ್ಯಾಂಡ್ ಇಟ್ಟರೂ ಕೂಡ ನಮ್ಮ ಯೋಗ್ಯತೆ ತಕ್ಕ ಹಾಗೆ ನಮಗೆ ಸಿಗಬೇಕಾಗಿರೋದು ಸಿಗುತ್ತೆ. ಆದರೆ ಇದರ ಆಪೋಸಿಟ್, ನನಗೇನೂ ಬೇಡ, ನಾನು ಮಾಡೋದೆಲ್ಲ ಶ್ರೀಕೃಷ್ಣನಿಗೆ ಅಂತ ಯಾರು ಗೋವಿಂದನ ಇಂದ್ರಿಯ ತೃಪ್ತಿಗಳನ್ನು ಮಾಡ್ತಾರೋ ಅವರಿಗೆ ಅವರು ಕೇಳ್ದೇ ಅವ್ರು ಕೇಳಿದಕ್ಕಿಂತ ಜಾಸ್ತಿನೇ ಸಿಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ತನ್ನ ಕುಲದ ಮತ್ತು ಕುಟುಂಬದ ಸದಸ್ಯರ ವಿಷಯದಲ್ಲಿ ಅರ್ಜುನನಿಗೆ ಇರುವ ಗಾಢವಾದ ಪ್ರೀತಿಯು ಅವರ ಬಗೆಗೆ ಅರ್ಜುನನಿಗೆ ಇರುವ ಸಹಜ ಕರುಣೆಯಿಂದ ಇಲ್ಲಿ ಭಾಗಶಃ ವ್ಯಕ್ತವಾಗುತ್ತದೆ. ತಮ್ಮದೇ ಕುಲದವರು, ತಮ್ಮದೇ ಕುಟುಂಬದವರು ಆಗಿರೋದ್ರಿಂದ ಅರ್ಜುನನಿಗೆ ಅವ್ರ ಮೇಲೆ ಅಗಾಧವಾದ ಅನುಕಂಪ ಮತ್ತು ಸಹಜ ಕರುಣೆ ಕೂಡ ಇದೆ. ಆದ್ದರಿಂದನೇ ಅವನು ಯುದ್ಧ ಮಾಡಲು ಸಿದ್ಧನಿಲ್ಲ. ಸೊ ಅದಕ್ಕೋಸ್ಕರ ಅನುಕಂಪದಿಂದ ಮತ್ತು ಕರುಣೆಯಿಂದ ಅವನಿಗೆ ಯುದ್ಧ ಮಾಡಲಿಕ್ಕೆ ಇಷ್ಟ ಇರಲ್ಲ. ಯಾರಿಗೇ ಆದರೂ ತನ್ನ ಸಂಪತ್ತನ್ನು ಬಂಧು ಮಿತ್ರರಿಗೆ ತೋರಿಸಬೇಕೆಂಬ ಅಪೇಕ್ಷೆ ಇರುತ್ತದೆ. ತನ್ನ ಬಂಧು ಮಿತ್ರರೆಲ್ಲ ರಣರಂಗದಲ್ಲಿ ಸಾಯುತ್ತಾರೆ, ಅದರಿಂದ ವಿಜಯವನ್ನು ಗಳಿಸಿದ ಮೇಲೆ ತನ್ನ ಸಂಪತ್ತನ್ನು ಅವರೊಂದಿಗೆ ಹಂಚಿಕೊಳ್ಳುವುದು ಸಾಧ್ಯವಾಗುವುದಿಲ್ಲ ಎಂದು ಅರ್ಜುನನ ಭಯ. ಅರ್ಜುನನ ಭಯ ಏನು, ಅವನೊಬ್ಬಂದೇ ಇಲ್ಲ, ಇವನ್ ನಾವಾದರೂ ಅಷ್ಟೇ. ನಾವು ಯಾವುದೋ ಒಂದು ಹೊಸ ಮನೆ ತೊಗೊಂಡಿದ್ದೀವಿ, ಒಂದು ಕಾರ್ ತೊಗೊಂಡಿದ್ದೀವಿ, ಏನೋ ಒಂದು ಜ್ಯುವೆಲರಿ ತೊಗೊಂಡಿದ್ದೀವಿ ಅಂತಂದರೆ ನಾವು ಅದನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ನಾವು ಯಾವುದನ್ನು ಮನೆ ಒಳಗಡೆ ಇಟ್ಟು ಅಥವಾ ಮನೇನ ಖರೀದನೆ ಇನಾಗ್ರೇಷನ್ ಆ ಥರ ಎಲ್ಲ ಏನೂ ಮಾಡೋದಿಲ್ಲ. ಸೊ ಆ ಥರ ಅಪೇಕ್ಷೆ ನಮ್ಮಲ್ಲಿ ಇರುವಾಗ ಎಲ್ಲರೂ ನಾನು ಸಾಯಿಸಿದರೆ ನಾನು ಈ ವಿಜಯ ತೊಗೊಂಡು ನಾನು ಯಾರ ಜೊತೆಗೆ ಹಂಚ್ಕೊಳ್ಳಿ, ಯಾರ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳಿ ಅಂಥೇಳಿ ಇಲ್ಲಿ ಶ್ರೀಕೃಷ್ಣನಿಗೆ ಅರ್ಜುನ ಕೇಳ್ತಾ ಇದ್ದಾನೆ. ಸೊ ಇದು ಐಹಿಕ ಬದುಕಿನ ಮಾದರಿ ಲೆಕ್ಕಾಚಾರ. ಇದಕ್ಕೆ ಯಾವುದಕ್ಕೆ ಎಕ್ಸಾಂಪಲ್ ಅಂದರೆ, ಐಹಿಕ ಅಂದರೆ ನಾವಿವಾಗ ಇರುವಂತಹ ಪ್ರಪಂಚದ ಒಂದು ಮಾದರಿ ಅಂತ ಹೇಳ್ಬೋದು.
ಅದೇ ಅಲೌಕಿಕ ಬದುಕಾದರೂ ಸಂಪೂರ್ಣವಾಗಿ ಭಿನ್ನವಾದದ್ದು. ಐಹಿಕ ಅಂದರೆ ನಾವಿರುವಂತಹ ಜಗತ್ತು ಮಾಯಾಜಾಲದಲ್ಲಿ ಇರೋದ್ರಿಂದ ಬಂಧನಗಳು ಅನ್ನೋ ಒಂದು ಅಟ್ಯಾಚ್ಮೆಂಟಿಂದ ಇರ್ತೀವಿ. ಅದೇ ಅಲೌಕಿಕ ಅಥವಾ ಆಧ್ಯಾತ್ಮಿಕ ಲೋಕದಲ್ಲಿ ಈ ಥರದ್ದೆಲ್ಲ ಏನೂ ಇರೋದಿಲ್ಲ. ಸೊ ಭಕ್ತನಾದವನು ಭಗವಂತನ ಅಪೇಕ್ಷೆಗಳನ್ನು ಪೂರೈಸಲು ಬಯಸುವುದರಿಂದ ಭಗವಂತನು ಅನುಮತಿ ಕೊಟ್ಟರೆ ಅವನು ಭಗವಂತನ ಸೇವೆಗಾಗಿ ಎಲ್ಲ ಬಗೆಯ ಸಂಪತ್ತನ್ನು ಸ್ವೀಕರಿಸಬಹುದು. ಆದರೆ ಭಗವಂತನ ಅನುಮತಿ ನೀಡದಿದ್ದರೆ ಒಂದು ಕಾಸನ್ನೂ ಸ್ವೀಕರಿಸಬಾರದು. ಅಂದರೆ ಇವಾಗ ನಾವು ಇಂದ್ರಿಯ ತೃಪ್ತಿ, ಗೋವಿಂದನ ಇಂದ್ರಿಯ ತೃಪ್ತಿ ಮಾಡಿದ ಮೇಲೆ ಭಗವಂತ ಅವನಿಗೆ ಎಷ್ಟು ಬೇಕೋ ಆ ಅಪೇಕ್ಷೆಗಳನ್ನು ಪೂರೈಸಲು ಇಡೀ ಸಂಪತ್ತನ್ನು ಕೊಡ್ಬೋದು. ಅದನ್ನು ಕೂಡ ನಾವು ಬೇಡ ಅಂತ ಇರೋಕ್ಕಾಗಲ್ಲ. ಅದೇ ಥರ ಅವನಿಗೆ ಇಷ್ಟ ಇಲ್ಲದೆ ಇದ್ದರೆ, ಅವನ ಅನುಮತಿ ಇಲ್ಲದೆ ನಾವು ಒಂದು ಕಾಸನ್ನು ಕೂಡ ಮುಟ್ಟೋಕ್ಕಾಗಲ್ಲ. ಆದರೆ ನಾವೇನು ಅನ್ಕೊತೀವಿ, ಎಲ್ಲ ನಮ್ಮಿಂದನೇ ಆಗಿರೋದು ಅಂತ ಅನ್ಕೊತೀವಿ. ಸೊ ಆದರೆ ಭಗವಂತನು ಅನುಮತಿ ನೀಡದಿದ್ದರೆ ಒಂದು ಕಾಸನ್ನು ಸ್ವೀಕರಿಸಬಾರದು. ಅರ್ಜುನನಿಗೆ ತನ್ನ ಬಂಧುಗಳನ್ನು ಕೊಲ್ಲಲು ಇಷ್ಟವಿರಲಿಲ್ಲ. ಅವರನ್ನು ಕೊಲ್ಲುವುದೇ ಅಗತ್ಯವಾದರೆ ಕೃಷ್ಣನೇ ಕೊಲ್ಲಲಿ ಎಂದು ಬಯಸಿದ. ಅವರು ರಣಭೂಮಿಗೆ ಬರುವ ಮೊದಲೇ ಕೃಷ್ಣನು ಅವರನ್ನು ಕೊಂದಿದ್ದಾನೆ. ತಾನೇನಿದ್ದರೂ ಕೃಷ್ಣನ ಸಾಧನವಾಗಬೇಕಷ್ಟೇ ಎಂಬುದು ಈ ಘಟ್ಟದಲ್ಲಿ ಅವನಿಗೆ ತಿಳಿದಿರಲಿಲ್ಲ. ಸೊ ಅರ್ಜುನ ಮತ್ತೆ ಹೇಳ್ತಾ ಇದ್ದಾನೆ, ನನಗೆ ಅವ್ರನ್ನ ಕೊಲ್ಲೋ ಯಾವುದೇ ಆದ ಒಂದು ಅಪೇಕ್ಷೆ ಇಲ್ಲ. ಹಾಗೂ ಅವರು ಕೆಟ್ಟ ಕೆಲಸ ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು ಅನ್ನೋದಾದರೆ ಕೃಷ್ಣ ನೀನೇ ಅವ್ರನ್ನೆಲ್ಲ ಕೊಂದುಬಿಡು ಅಂಥೇಳಿ ಅರ್ಜುನ ಹೇಳ್ತಾ ಇದ್ದಾನೆ. ಬಟ್ ಅರ್ಜುನನಿಗೆ ಗೊತ್ತಿರಲ್ಲ, ಕೃಷ್ಣ ಯುದ್ಧಕ್ಕೆ ಬರೋದಕ್ಕಿಂತ ಮುಂಚೆನೇ ಕೌರವರ ಎಲ್ಲ ಮನಸ್ಸುಗಳನ್ನು ಕೊಂದು ಹಾಕಿರ್ತಾನೆ. ಬರೀ ಅರ್ಜುನ ನಿಮಿತ್ತ ಮಾತ್ರ, ಅವನ ಒಂದು ಆಟದ ಗೊಂಬೆಯ ಹೊರತು ಅವನೇ ಆಟ ಆಡೋದಿಲ್ಲ. ಹಾಗೆ ನಾವು ಕೂಡ ಎಷ್ಟೊಂದು ಸರಿ ಏನೇ ಆದರೂ ಕೂಡ ನಮ್ಮಿಂದನೇ ಆಗಿರೋದು, ನನ್ನಿಂದನೇ ಆಯಿತು, ನಾನೇ ಮಾಡಿದ್ದದು. ಸೊ ಈ ಥರ ನಾನು ಅನ್ನೋದು ತುಂಬ ಇರುತ್ತೆ. ಆದರೆ ನಮಗೆ ಗೊತ್ತಿಲ್ಲದಿರೋದು ಏನಂದರೆ ಅವನ ಸಹಾಯ ಇಲ್ಲದೆ ಅಥವಾ ಅವನ ಕೃಪೆ ಇಲ್ಲದೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಸಂಗತಿಯನ್ನು ಮುಂದಿನ ಅಧ್ಯಾಯಗಳಲ್ಲಿ ತಿಳಿಯಪಡಿಸಿದೆ. ಭಗವಂತನ ಸಹಜ ಭಕ್ತನಾದ ಅರ್ಜುನನಿಗೆ ದುಷ್ಕೃತ್ಯ ಮಾಡಿದ ತನ್ನ ದಾಯಾದಿಗಳು ಮತ್ತು ಸೋದರರಿಗೆ ಪ್ರತೀಕಾರ ಮಾಡಲು ಇಷ್ಟವಿರಲಿಲ್ಲ. ಆದರೆ ಅವರೆಲ್ಲರೂ ಹತರಾಗಬೇಕು ಎನ್ನುವುದು ಭಗವಂತನ ಯೋಜನೆ. ಸೊ ಇಲ್ಲಿ ಅರ್ಜುನನಿಗೆ ಇಷ್ಟು ಮೋಸ ಮಾಡಿದರೂ ಕೂಡ ತನ್ನವರು ಅನ್ನೋ ಅನುಕಂಪ ಮತ್ತು ಕರುಣೆಯಿಂದ ಯುದ್ಧ ಮಾಡಲಿಕ್ಕೆ ಇಷ್ಟ ಇರೋದಿಲ್ಲ. ಆದರೆ ಇದು ಭಗವಂತನ ಸಂಕಲ್ಪ. ಯಾಕೆ? ಭಗವಂತನ ಭಕ್ತನು ದುಷ್ಕರ್ಮಿಯ ವಿರುದ್ಧ ಪ್ರತೀಕಾರ ಮಾಡುವುದಿಲ್ಲ. ಆದರೆ ದುಷ್ಕರ್ಮಿಯು ಭಕ್ತನಿಗೆ ಮಾಡುವ ಯಾವುದೇ ಕೆಡುಕನ್ನು ಭಗವಂತನು ಸಹಿಸುವುದಿಲ್ಲ. ತನ್ನ ವಿರುದ್ಧವಾಗಿ ಅಪರಾಧ ಮಾಡಿದರೆ ಭಗವಂತನು ಅದನ್ನು ಕ್ಷಮಿಸಬಲ್ಲ. ಆದರೆ ತನ್ನ ಭಕ್ತರಿಗೆ ಕೆಡುಕನ್ನು ಮಾಡಿದರೆ ಅವನೆಂದೂ ಕ್ಷಮಿಸುವುದಿಲ್ಲ. ಆದ್ದರಿಂದ ಅರ್ಜುನನು ದುಷ್ಕರ್ಮಿಗಳನ್ನು ಕ್ಷಮಿಸಲು ಬಯಸಿದರೂ ಭಗವಂತನು ಅವರನ್ನು ಕೊಲ್ಲಲು ಸಂಕಲ್ಪಿಸಿದ್ದ. ಸೊ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಭಗವಂತ ತನಗೆ ಮಾಡುವಂತಹ ಮೋಸವನ್ನು, ಒಂದು ಕೆಡುಕನ್ನು ಒಂದು ವೇಳೆ ಕ್ಷಮಿಸ್ಬಿಡ್ತಾನೇನೋ, ಆದರೆ ತನ್ನ ಭಕ್ತನಿಗೆ ಮಾಡುವಂತಹ ಮೋಸವನ್ನು ಅಥವಾ ಕೆಡುಕನ್ನು ಭಗವಂತ ಯಾವತ್ತೂ ಕ್ಷಮಿಸೋದಿಲ್ಲ. ಅವನು ಇವನ್ ಭಕ್ತನೇ ಅವ್ರನ್ನ ಕ್ಷಮಿಸಿದ್ರೂ ಕೂಡ ಭಗವಂತ ಮುಂದೆ ಬಂದು ಅದಕ್ಕೆ ನ್ಯಾಯ ಒದಗಿಸ್ತಾನೆ. ಜೊತೆಗೆ ಇದನ್ನು ಕರ್ಮ ಅಂತ ಕೂಡ ಕರೀತಾರೆ. ಈ ಕರ್ಮ ದೇವರಿಂದನೇ ಆಗುತ್ತೆ. ಸೊ ಇಲ್ಲಿ ಭಗವಂತ ಇವನ್ ಅರ್ಜುನನೇ ಅವ್ರನ್ನ ಕ್ಷಮಿಸೋಕ್ಕೆ ರೆಡಿ ಇದ್ರೂ ಭಗವಂತ ಅದನ್ನು ಒಪ್ಪಲಿಕ್ಕೆ ರೆಡಿ ಇರಲ್ಲ. ಸೊ ಯುದ್ಧ ಆಗಲೇಬೇಕು ಅಂಥೇಳಿ ಆಲ್ರೆಡಿ ಸಂಕಲ್ಪ ಮಾಡಿರ್ತಾನೆ. ಜೊತೆಗೆ ಅವರನ್ನೆಲ್ಲ ಅವನು ಮುಂಚೆನೇ ಕೊಂದು ಹಾಕಿರ್ತಾನೆ. ಇದು ಜಸ್ಟ್ ದೇಹವನ್ನು ಕೊಲ್ಲಲಿಕ್ಕೆ ಒಂದು ಯುದ್ಧ ಅಂತ ಅಷ್ಟೇ. ಸೊ ಇದು ಇವತ್ತಿನ ಶ್ಲೋಕ. ಇಲ್ಲಿಗೆ ನಿಲ್ಲಿಸೋಣ. ಇನ್ನೊಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಥ್ಯಾಂಕ್ ಯು.